ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್. ಇವತ್ತು ತುಂಬಾ ಸ್ಪೆಷಲ್ ನಮಗೆ. ಆ್ಯಂಡ್ ಎವ್ರಿ ಇಯರ್ ನಾವು ಟೆಂಪಲ್ಗೆ ಹೋಗ್ತೀವಿ. ಸೊ ಇವತ್ತು ಹೋಗ್ತಾ ಇದ್ದೀವಿ. ಶ್ರೀರಾಮನವಮಿ ಹಬ್ಬ ಮುಗಿದ ತಕ್ಷಣ ಜಾತ್ರೆ ನಡೆಯುತ್ತೆ. ಸೊ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಆ್ಯಂಡ್ ನಮ್ಮ ವಿಕ್ಕಿ, ನಮ್ಮ ಅಕ್ಕ, ಯಶು ಎಲ್ಲರೂ ರೆಡಿ ಆಗಿದ್ದಾರೆ. ನಾನು ಜಸ್ಟ್ ಈಗ ತಾನೇ ಸ್ನಾನ ಮಾಡ್ಕೊಂಡು ಬಂದೆ. ನಾನು ಹೋಗಿ ರೆಡಿ ಆಗಬೇಕು. ವಿಕ್ಕಿ ಸ್ಟ್ಯಾಂಡ್ ಅಪ್. ವಿಕ್ಕಿ ಕ್ಯೂಟಾಗಿ ರೆಡಿ ಆಗಿದ್ದಾನೆ, ತೋರಿಸ್ತೀನಿ ರೀ. ಹಾಯ್. ಸೊ ಓಕೆ ಫ್ರೆಂಡ್ಸ್, ತುಂಬ ಬ್ಯುಸಿ ಆಗಿದ್ದೀನಿ ನಾನೀಗ. ಸೊ ಬೇಗ ರೆಡಿ ಆಗಬೇಕು. ಟೈಮ್ ಬಂದು 7:30 ಆಗಿದೆ. ಆ್ಯಂಡ್ ಬೇಗ ಹೊರಡಬೇಕು. ಸೊ ಪ್ಲೀಸ್ ವಿಡಿಯೋ ಎಂಡ್ವರೆಗೂ ನೋಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಮತ್ತು ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ. ಓಕೆ, ರೆಡಿ ಆದಮೇಲೆ ಆಮೇಲೆ ಸಿಗ್ತೀನಿ. ನಮ್ಮ ಅಕ್ಕ ಮತ್ತು ಯಶು ರೆಡಿ ಆಗ್ತಾಯಿದ್ದಾರೆ. ಅವನು ತೋರಿಸ್ಬಿಡ್ತೀನಿ ರೀ, ಒಂದು ನಿಮಿಷ. ನೋಡಿ, ನನಗಿಂತ ಮುಂಚೆ ಇಬ್ಬರು ರೆಡಿ ಆಗ್ತಾ ಇದ್ದಾರೆ. ಇವ್ರು ಏನು ಕೆಲಸ ಮಾಡಿಲ್ಲ, ಅದಕ್ಕೆ ರೆಡಿ ಆಗ್ತಾ ಇರೋದು. ನಾನೆಲ್ಲ ಕೆಲಸ ಮಾಡಿದೆ, ಅದಕ್ಕೆ ಲೇಟಾಗಿ ಸ್ನಾನ ಮಾಡಿಕೊಂಡು ಲೇಟೆಸ್ಟಾಗಿ ರೆಡಿ ಆಗಬೇಕೀಗ. ಸೊ ಓಕೆ ಫ್ರೆಂಡ್ಸ್, ಆಮೇಲೆ ಸಿಗ್ತೀನಿ ನಾನು ನಿಮಗೆ. ಓಕೆನಾ? ಇಲ್ಲ, ನಮ್ಮ ಅಕ್ಕನೂ ಮಾಡಿದ್ರು ಕೆಲಸ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನಾನೇ ಲೇಟ್ ಎದ್ದಿದ್ದೀವತ್ತು. ಸೊ ಎಸ್, ರೆಡಿ ಆದಮೇಲೆ ಆಮೇಲೆ ಸಿಗ್ತೀನಿ ನಿಮಗೆ. ರೆಡಿ ಆಗಿದ್ವಿ. ಸೊ ಫೈನಲಿ ಯಶು ಹೊರಡೋದೀಗ. ಮತ್ತು ನಮ್ಮ ಜೊತೆ ಇನ್ನೂ ಸ್ವಲ್ಪ ಜನ ಬಂದಿದ್ದರು. ನಮ್ಮ ಮನೆ ಪಕ್ಕದಲ್ಲಿದ್ದಾರಲ್ವ, ಸೊ ಅವರೆಲ್ಲರೂ ಬಂದಿದ್ದರು. ಆ್ಯಂಡ್ ಹೋಗ್ತಾ ಕರ್ಕೊಂಡು ಹೋದ್ವಿ. ಸೊ ದರ್ಶನ ಅಂತೂ ತುಂಬ ಚೆನ್ನಾಗಾಯಿತು. ತುಂಬ ರಶ್ ಇತ್ತು. ಬೇಗ ಹೋದ್ವಿ. ನೋಡಿ, ಟೆಂಪಲ್ ಸ್ವಲ್ಪ ವಿಡಿಯೋ ಮಾಡಿದ್ದೀನಿ. ಆ್ಯಂಡ್ ನಿಮ್ಗೆ ಗೊತ್ತು, ಪ್ರತಿ ವರ್ಷ ಹೋಗ್ತೀವಿ ನಾವು, ಅಲ್ಲಿ ಅನ್ನದಾನ ಮಾಡ್ತೀವಿ ಅಂತ. ಸೊ ಈ ವರ್ಷನೂ ಹೋಗಿದ್ವಿ. ಬಟ್ ತುಂಬ ಲೇಟಾಗಿ ವಿಡಿಯೋ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಯಾಕಂದರೆ ಅಮ್ಮನ ಮನೇಲಿದ್ದೀನಿ ನಾನು. ಅದಕ್ಕೆ ಎಡಿಟ್ ಮಾಡೋದಕ್ಕೆ ನನಗೆ ಟೈಮ್ ಸಿಗಲಿಲ್ಲ. ಹಾಗಾಗಿ ತುಂಬ ಲೇಟಾಗಿ ನಾನು ಈ ವಿಡಿಯೋ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಸಾರಿ ಫಾರ್ ದ್ಯಾಟ್. ಆ್ಯಂಡ್ ನೆಕ್ಸ್ಟ್ ಬರೋ ವಿಡಿಯೋಗಳೆಲ್ಲ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ನಾನು ಜಾತ್ರೆ ಮುಗಿಸ್ಕೊಂಡು ಅಮ್ಮನ ಮನೆಗೆ ಬಂದಿದ್ದು. ಅಮ್ಮನ ಜೊತೆನೇ ಹಾಗೆ ಬಂದ್ವಿ. ಅಮ್ಮನೂ ಬಂದಿದ್ದರು ಜಾತ್ರೆಗೆ. ಚಾರು ಮತ್ತು ಸ್ಫೂರ್ತಿ, ಕನ್ನು, ಅವ್ರು 3 ಜನ ಅಮ್ಮ ಮನೇಲೇ ಇದ್ದರು. ಹಾಲಿಡೇಸ್ಗೆ ಹೋಗಿದ್ದಿದ್ದು ಅವರು, ಯುಗಾದಿ ಹಬ್ಬಕ್ಕೆ ಹೋಗಿದ್ದಿದ್ದು. ಸೊ ಅಲ್ಲೇ ಇದ್ದರು. ಆ್ಯಂಡ್ ಅಮ್ಮನೂ ಜಾತ್ರೆಗೆ ಬಂದಿದ್ರಲ್ವ, ಸೊ ಹಾಗೆ ಅವ್ರ ಜೊತೆ ನಾನು ಅಮ್ಮನ ಮನೆಗೆ ಬಂದೆ. ಆ್ಯಂಡ್ ಈಗ ಅಮ್ಮನ ಮನೆಯಲ್ಲೇ ಇದ್ದೀನಿ. ಹಾಗಾಗಿ ನನಗೆ ವಿಡಿಯೋ ಎಡಿಟ್ ಮಾಡೋದಕ್ಕೆ ಟೈಮ್ ಸಿಗಲಿಲ್ಲ. ಸೊ ಫೈನಲಿ ತುಂಬ ದಿನ ಆಗೋಯಿತು. ಓಕೆ, ವಿಡಿಯೋ ಎಡಿಟ್ ಮಾಡಿಬಿಟ್ಟು ಅಪ್ಲೋಡ್ ಮಾಡೋಣ ಅಂತೇಳಿ. ಸೊ ಇವತ್ತು ನಾನು ವಿಡಿಯೋ ಎಡಿಟ್ ಮಾಡ್ತಾಯಿದ್ದೀನಿ. ಆ್ಯಂಡ್ ನೆಕ್ಸ್ಟ್ ವಿಡಿಯೋಸ್ ಎಲ್ಲ ಬೇಗ ಅಪ್ಲೋಡ್ ಮಾಡ್ತೀನಿ, ವ್ಲಾಗ್ಸು. ಅಮ್ಮ ಮನೇಲಿ ಏನೇನೆಲ್ಲ ಮಾಡಿದ್ವಿ ಅಂತೆಲ್ಲ ನೀವು ನೋಡ್ಬೋದು. ನೆಕ್ಸ್ಟ್ ವಿಡಿಯೋಸ್, ವ್ಲಾಗ್ಸ್ ಅಪ್ಲೋಡ್ ಮಾಡ್ತೀನಿ. ಓಕೆ. ಆ್ಯಂಡ್ ಸ್ವಲ್ಪ ಅವತ್ತು ನಾವು ಕ್ಯೂವಲ್ಲಿ ನಿಂತ್ಕೊಂಡಿದ್ರಿ, ರಶ್ ಇತ್ತು. ಸೊ ಬಟ್ ಓಕೆ, ಅಲ್ಲಲ್ಲಿ ಫ್ಯಾನ್ ಇಟ್ಟಿದ್ರು, ತಣ್ಣಗೆ ಗಾಳಿ ಬರ್ತಾಯಿತ್ತು. ಬಟ್ ತುಂಬ ರಶ್ ಇತ್ತು. ಬಟ್ ಅಷ್ಟೊಂದು ಲೇಟ್ ಏನಾಗಿರಲಿಲ್ಲ. ತುಂಬ ಚೆನ್ನಾಗಿ ದರ್ಶನ ಆಯಿತು. ಬೇಗ ಮೂವ್ ಆಗ್ತಾಯಿದ್ರು ಎಲ್ಲರೂ. ಆ್ಯಂಡ್ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಆದಮೇಲೆ ಬಂದು ಪ್ರಸಾದ ತಿಂತಾಯಿದ್ದೀವಿ, ನಾನು ಮತ್ತು ನಮ್ಮ ಅಕ್ಕ ಮತ್ತು ಯಶು. ಅವರು ಅಂದರೆ ಅಮ್ಮ ಅವ್ರು ಇನ್ನೂ ಬಂದಿರಲಿಲ್ಲ. ಸೊ ಅವ್ರು ಸ್ವಲ್ಪ ಲೇಟಾಗಿ ಬಂದರು. ಆ್ಯಂಡ್ ನೋಡ್ಬೋದು ನೀವು. ಸೊ ವಿಡಿಯೋ ಪೂರ್ತಿ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಏನೇನೆಲ್ಲ ಮಾಡಿದ್ವಿ ಅಂತೇಳಿ. ಎಲ್ಲ ಅಡುಗೆಗಳೆಲ್ಲ ಆಗಿದೆ. ತುಂಬ ವೆರೈಟೀಸ್ ಮಾಡಿದರು. ಪಲಾವು, ಟೊಮೆಟೊ ಬಾತು, ಮೊಸರನ್ನ, ಹೆಸರುಬೇಳೆ, ಪಾನಕ, ಕೇಸರಿ ಬಾತು. ಸೊ ಈ ಥರ ತುಂಬ ಐಟಮ್ಸ್ ಎಲ್ಲ ಮಾಡಿದರು. ಆ್ಯಂಡ್ ಎಲ್ಲ ಇಟ್ಟಿದ್ದಾರೆ. ಇನ್ನೂ ಬಡಿಸೋದಕ್ಕೆ ಸ್ಟಾರ್ಟ್ ಮಾಡಿಲ್ಲ. ಸೊ ಹಾಗೆ ನಾನು ಸ್ವಲ್ಪ ವಿಡಿಯೋ ಮಾಡಿಕೊಂಡೆ ನಿಮಗೂ ತೋರಿಸೋಣ ಅಂತೇಳಿ. ಆ್ಯಂಡ್ ನಿಮ್ಗೆ ಗೊತ್ತಲ್ವಾ, ಸೊ ಪ್ರತಿ ವರ್ಷ ನಾವು ಹೋಗ್ತೀವಿ. ನಮ್ಮ ಮನೆ ದೇವರು ಕೂಡ ವೆಂಕಟರಮಣ ಸ್ವಾಮಿ. ಸೊ ಚಿಕ್ಕ ತಿರುಪತಿಯಲ್ಲಿ. ಅದಕ್ಕೆ ನಮಗೆ ಟೈಮ್ ಸಿಕ್ಕಾಗೆಲ್ಲ ಹೋಗ್ತಾ ಇರ್ತೀವಿ. ಎಸ್
ಒಳ್ಳೆಯದು. ನಮ್ಮ ಮನೆ ದೇವ್ರಿಗೆ ಆಗಾಗ ಹೋಗಿಬಿಟ್ಟು ಪೂಜೆ ಮಾಡಿಸ್ಕೊಂಡು ಬರ್ತಾಯಿದ್ರೆ ತುಂಬಾ ಒಳ್ಳೆಯದು. ಸೊ ನಮಗೆ ಹೋಗಬೇಕು ಅಂತ ಅನಿಸಿದ್ರೆ ಹೋಗ್ತಾ ಇರ್ತೀವಿ ಆಗಾಗ. ಆ್ಯಂಡ್ ಇಲ್ಲೂ ಇಟ್ಟಿದ್ದಾರೆ, ಒಂದು ದೊಡ್ಡದಾಗಿ ಹಾಲ್ ಥರ ಮಾಡಿದರು. ಸೊ ಅಲ್ಲೇ ಅಡುಗೆಗಳೆಲ್ಲ ಮಾಡಿದ್ದು. ಲಾಸ್ಟ್ ಟೈಮ್ ಬೇರೆ ಹತ್ರ ಮಾಡಿದರು, ಬಟ್ ಈ ಸಲ ಒಂದು ದೊಡ್ಡದಾಗಿ ಹಾಲ್ ಮತ್ತು ರೂಮ್ಸ್ ಎಲ್ಲ ಬುಕ್ ಮಾಡಿದರು. ಮಕ್ಕಳು ಎಲ್ಲರೂ ಇರ್ತಾರಲ್ವ, ಸೊ ಸ್ವಲ್ಪ ಕಷ್ಟ ಆಗುತ್ತೆ ಈ ಬಿಸಿಲಲ್ಲಿ ಅಂಥೇಳಿ. ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ಬೋದು ಅಲ್ವಾ ರೂಮ್ಸ್ ಎಲ್ಲ ಇದ್ದರೆ. ಹಾಗಾಗಿ ಸೊ ಈ ಥರ ಒಂದು ಐಡಿಯಾನ ಮಾಡಿದರು. ಆ್ಯಂಡ್ ನೋಡ್ಬೋದು ಕಣ್ಣು, ಚಾರು ಮತ್ತು ವಿಕ್ಕಿ ಅಲ್ಲ, ಸ್ಫೂರ್ತಿ. ಸೊ ಅವ್ರು ಬಂದರು ಫೈನಲಿ. ತುಂಬ ದಿನ ಆದಮೇಲೆ ಕಣ್ಣು ನೋಡ್ತಾ ಇದ್ದೀನಿ. ಜಾತ್ರೆ ಅಂದರೆ ನಿಮ್ಗೆ ಗೊತ್ತೇ ಇರುತ್ತಲ್ವ, ತುಂಬ ಗೇಮ್ಸ್ ಇರುತ್ತೆ. ಸೊ ಗೇಮ್ಸ್ ಎಲ್ಲ ಆಡಿದ್ವಿ. ಕಣ್ಣು, ವಿಕ್ಕಿ ಇಬ್ಬರೂ ಈ ಕಾರಲ್ಲಿ ಆಟ ಆಡ್ತಾ ಇದ್ದಾರೆ. ಅವರು ಇಬ್ಬರು ಆಟ ಆಡಿದ್ರು. ಆ್ಯಂಡ್ ನಾವೆಲ್ಲ ಟ್ರೈನಲ್ಲಿ ಹೋದ್ವಿ ಮತ್ತು ಏನೇನೋ ಗೇಮ್ಸ್ ಎಲ್ಲ ಇತ್ತು. ಸೊ ಅದರಲ್ಲೆಲ್ಲ ಆಡಿದ್ವಿ. ಬಟ್ ಎಷ್ಟಾಗುತ್ತೋ ಅಷ್ಟು ನಾನು ವಿಡಿಯೋ ಮಾಡಿದ್ದೀನಿ ಅಷ್ಟೇ, ಬಿಕಾಸ್ ನಾನು ಎಂಜಾಯ್ ಮಾಡಬೇಕಲ್ವ. ಸೊ ಆ ಮೂಮೆಂಟ್ನ ನಾವು ಎಂಜಾಯ್ ಮಾಡಬೇಕು. ವಿಡಿಯೋ ಮಾಡಿಕೊಂಡೇ ಇದ್ದರೆ ಏನು ಚೆನ್ನಾಗಿರುತ್ತೆ. ಸೊ ಅದಕ್ಕೆ ನಾನು ಜಾಸ್ತಿ ವಿಡಿಯೋ ಮಾಡೋದಕ್ಕಾಗಿಲ್ಲ. ಆ್ಯಂಡ್ ಈವನ್ ಐ ವಾಸ್ ಎಂಜಾಯಿಂಗ್. ಸೊ ಎಸ್, ಅಮ್ಮ ಹೋಗ್ತಾ ಇದ್ದಾರೆ. ವಿಕ್ಕಿ ಒಬ್ಬನೇ ಕೂತ್ಕೊಂಡಿದ್ದ. ಸೊ ಅದಕ್ಕೆ ಅಂಥೇಳಿ ವಿಕ್ಕಿ ಪಕ್ಕದಲ್ಲಿ ಕೂತ್ಕೊಳ್ಳೋದಕ್ಕೆ ಅಮ್ಮ ಹೋದರು. ಅವನಿಗೆ ಸ್ವಲ್ಪ ಭಯ, ಒಬ್ಬನೇ ಕೂತ್ಕೊಳ್ಳೋದಕ್ಕಾಗಲ್ಲ ಅಲ್ವಾ. ಸೊ ಎಸ್, ಮಕ್ಕಳಂದರೆ ಸ್ವಲ್ಪ ಕೇರ್ ಮಾಡ್ಬೇಕು ನಾವು, ಅವನ್ನೇ ಕುಳ್ಸೋದಕ್ಕಾಗಲ್ಲ. ಸೊ ಹಾಗಾಗಿ ಅಮ್ಮ ಹೋಗಿ ಕೂತ್ಕೊಂಡ್ರು ವಿಕ್ಕಿ ಪಕ್ಕ. ಆ್ಯಂಡ್ ನಿಮ್ಮೆಲ್ಲರಿಗೂ ಗೊತ್ತಿರೋದೆ, ಜಾತ್ರೆ ಅಂದರೆ ಐಸ್ ಕ್ರೀಮ್ ಮತ್ತು ಇದನ್ನೇನಂತಾರೆ, ಮರ್ತೋದೆ, ಪೊಟೊಟೊ ಟ್ವಿಸ್ಟರ್. ಸೊ ಎಸ್, ಎಲ್ಲ ಚೆನ್ನಾಗಿ ತಿಂದ್ವಿ, ಎಂಜಾಯ್ ಮಾಡಿದ್ವಿ. ಆ್ಯಂಡ್ ಅಮ್ಮ ಮನೇಲೂ ಅಷ್ಟೇ ತುಂಬ ಎಂಜಾಯ್ ಮಾಡ್ತಾಯಿದ್ವಿ. ಸೊ ಅದ್ರ ವ್ಲಾಗ್ಸ್ ಕೂಡ ನಾನು ಆದಷ್ಟು ಬೇಗ ಎಡಿಟ್ ಮಾಡಿ ಹಾಕ್ತೀನಿ. ಓಕೆ, ಸೊ ಹೀಗಿತ್ತು ನಮ್ಮ ಒಂದು ಎಕ್ಸ್ಪೀರಿಯನ್ಸ್ ಚಿಕ್ಕ ತಿರುಪತಿ ಜಾತ್ರೆಯಲ್ಲಿ. ಮತ್ತು ಇಲ್ಲಿ ಕಣ್ಣು ಮತ್ತು ವಿಕ್ಕಿ ಆಟ ಆಡ್ತಾ ಇದ್ದಾರೆ. ಈ ಒಂದು ಗೇಮ್ನ ಆಡಬೇಕಾದ್ರೆ ಫುಲ್ಲು ಮಳೆ ಬಂದುಬಿಡ್ತು. ಏನೂ ಅಂತ ಗೊತ್ತಿಲ್ಲ, ಪ್ರತಿ ವರ್ಷ ಚಿಕ್ಕ ತಿರುಪತಿ ಜಾತ್ರೆ ದಿನ ಮಳೆ ಬಂದುಬಿಡುತ್ತೆ. 10 to 15 ಮಿನಿಟ್ಸ್ ಮಳೆ ಬೀಳುತ್ತೆ. ಲಾಸ್ಟ್ ಇಯರು ಹಾಗೆ ಆಗಿತ್ತು, ಈ ವರ್ಷವೂ ಅದೇ ರೀತಿ ಆಯಿತು, ಮಳೆ ಬಿತ್ತು. ಆ್ಯಂಡ್ ಸೊ ನೋಡಿದ್ರಲ್ಲ, ಇಲ್ಲಿಗೆ ಈ ವಿಡಿಯೋ ಎಂಡ್ ಮಾಡ್ತೀನಿ ಫ್ರೆಂಡ್ಸ್. ನಿಮ್ಗೆ ಇಷ್ಟ ಆಗಿದರೆ ಪ್ಲೀಸ್ ವಿಡಿಯೋಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ, ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಮತ್ತು ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ. ಓಕೆ, ಥ್ಯಾಂಕ್ ಯು, ಬಾಯ್, ಟೇಕ್ ಕೇರ್. ಮತ್ತೆ ಸಿಗ್ತೀನಿ ಇನ್ನೊಂದು ವಿಡಿಯೋದಲ್ಲಿ. ಬಾಯ್, ಟೇಕ್ ಕೇರ್.